ಕೇರಳದಲ್ಲಿ ಈಗಾಗಲೇ ಮಳೆಯ ಆರ್ಭಟ ಏನು ಅನ್ನೋದ್ರ ಗೊತ್ತಾಗಿದೆ. ಅದರ ಎಫೆಕ್ಟ್ಗಳು ಕೂಡ ಈಗ ಆಗ್ತಾ ಇದೆ. ಕಾರಣ ಮುಂಗಾರು ಎಂಟ್ರಿ ಕೊಟ್ಟಾಗಿದೆ. ಹಾಗಾಗಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಭಾಗಗಳಲ್ಲೆಲ್ಲ ಹೆಚ್ಚು ಮಳೆ ಆಗ್ತಾ ಇದೆ. ಅಷ್ಟೇ ಯಾಕೆ, ಕೊಡಗಿನಲ್ಲೂ ಮಳೆ ಆಗ್ತಾ ಇದೆ, ಮೈಸೂರಿನಲ್ಲೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಕೆಲವು ಸಮಸ್ಯೆಗಳಾಗ್ತಾ ಇದೆ, ಕೆಲವು ಕಡೆಗಳಲ್ಲಿ ಖುಷಿ ಏನು ಅಂತಂದರೆ ಡ್ಯಾಮ್ಗಳು ತುಂಬ್ತಾ ಇದೆ. ಮಳೆ ಅಂದರೆ ಖುಷಿನೇ ಅಲ್ವಾ, ಮಳೆ ಆಗಬೇಕು ಅಂತ ಬಯಸ್ತೀವಿ. ಮೇ ತಿಂಗಳಲ್ಲೇ ಡ್ಯಾಮ್ ಭರ್ತಿ ಆಗ್ತಾ ಇದೆ ಅಂತಂದರೆ ಖುಷಿ ಆಗಲ್ವೇನ್ರಿ KRS? ನೋಡಿ ಎಲ್ಲೆಲ್ಲಿ ಏನೇನಾಗಿದೆ ಪರಿಸ್ಥಿತಿ ಅಂತ. ಮಲೆನಾಡು ಭಾಗದಲ್ಲಿ ವರ್ಣನ ಅಬ್ಬರ, ಮಳೆಗೆ ಕುಸಿದ ಮನೆ 4 ಪಾರು. ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಒಂದು ವಾರದಿಂದ ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಜಿಲ್ಲೆಯ ಆಲೂರು ತಾಲೂಕಿನ ಮಗೇಹಳ್ಳಿ ಗ್ರಾಮದಲ್ಲಿ ಮನೆ ಕುಸಿದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 2 ಮಕ್ಕಳು ಸೇರಿ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಜಮ್ಮ ಅನ್ನೋರಿಗೆ ಸೇರಿದ ಮನೆ ಇದಾಗಿದ್ದು, ರಾತ್ರಿ ವೇಳೆ ಭಾರಿ ಮಳೆಗೆ ದಿಢೀರ್ ಕುಸಿದು ಬಿದ್ದಿದೆ. ಮನೆ ಬೀಳುವ ಶಬ್ದಕ್ಕೆ ಮನೆಯಿಂದ ರಾಜಮ್ಮ ಮಗ ಹಾಗೂ ಮೊಮ್ಮಕ್ಕಳು ಹೊರಗೋಡ್ ಬಂದಿದ್ದಾರೆ. ವಾಸಕ್ಕೆ ಇದ್ದ ಮನೆ ಕಳ್ಕೊಂಡು ರಾಜಮ್ಮ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಟಾರ್ಪಲ್ ಕಟ್ಕೊಂಡು ಮನೆಯ ಒಂದು ಮೂಲೆಯಲ್ಲಿ ವಾಸಿಸ್ತಾ ಇದ್ದಾರೆ. ಶಿರಾಡಿ ಘಾಟ್ನಲ್ಲಿ ಆತಂಕದಲ್ಲೇ ವಾಹನಗಳ ಸಂಚಾರ. ತಾತ್ಕಾಲಿಕವಾಗಿ ಕಲ್ಲಿನ ತಡೆಗೋಡೆ ನಿರ್ಮಾಣ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ಶಿರಾಡಿ ಘಾಟ್ ರಸ್ತೆಯಲ್ಲಿ ಆತಂಕದಲ್ಲೇ ವಾಹನಗಳು ಸಂಚರಿಸ್ತಾ ಇದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ತಡೆಗೋಡೆ ನಿರ್ಮಿಸದೆ ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಮತ್ತೊಂದು ಭಾಗದ ರಸ್ತೆಯಲ್ಲಿ ದ್ವಿಮುಖ ವಾಹನಗಳ ಸಂಚಾರ ಇದೆ. ಗುಂಡೇಬಿದ್ದ ರಸ್ತೆಯಲ್ಲಿ ಆತಂಕದಲ್ಲೇ ವಾಹನಗಳು ಸಂಚರಿಸ್ತಾ ಇದೆ. ಅವೈಜ್ಞಾನಿಕವಾಗಿ ಸುಮಾರು 100 ಅಡಿಯಷ್ಟು ರಸ್ತೆ ಬದಿ ಗುಡ್ಡ ಬಗೆದು ಕಾಮಗಾರಿ ನಡೆಸಲಾಗ್ತಾ ಇದೆ. ತಾತ್ಕಾಲಿಕವಾಗಿ ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ. ಮತ್ತೆ ಮಳೆ ಹೆಚ್ಚಾದ್ರೆ ಎತ್ತರದಿಂದ ಮಣ್ಣು ಕುಸಿಯುವ ಆತಂಕ ಇದೆ. ಬಿಟ್ಟು ಬರ್ತಾ ಇರುವ ಮಳೆಗೆ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗ್ತಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲಿ ಮಲೆನಾಡು ಭಾಗದಂತಹ ಸಕಲೇಶಪುರದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಶಿರಾಡಿ ಘಾಟ್ ರಸ್ತೆ 75ರಲ್ಲಿ ಪದೇ ಭೂಕುಸಿತವಾಗ್ತಿದೆ. ಇದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆ ಬೆಂಗಳೂರಿನಿಂದ ಮಂಗಳೂರು, ಮಂಗಳೂರಿನಿಂದ ಬೆಂಗಳೂರಿಗೆ ಹಾಸನ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವ ಒಂದು ಪ್ರಮುಖವಾದಂತಹ ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ಪ್ರತಿನಿತ್ಯ 25,000ಕ್ಕೂ ಹೆಚ್ಚು ವಾಹನಗಳು ಓಡಾಡ್ತವೆ. ಬಂದೂರು ನಗರದಿಂದ ಸರಕುಗಳನ್ನು ಹೊತ್ತೊಯ್ಯುವಂತಹ ಬೃಹತ್ ಕಂಟೈನರ್ಗಳಿರ್ಬೋದು, ಗ್ಯಾಸ್ ಟ್ಯಾಂಕರ್ಗಳಿರ್ಬೋದು, ಸಾರಿಗೆ ಬಸ್ಗಳು, ಕಾರ್ಗಳು ಸೇರಿದಂತೆ ಸಾವಿರಾರು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಸನದಿಂದ ಮಾರ್ನಹಳ್ಳಿವರೆಗೆ 45 ಕಿಲೋಮೀಟರ್ ಚತುಷ್ಪಥ ಕಾಮಗಾರಿ ಆರಂಭಗೊಂಡು 9 ವರ್ಷ ಮುಗಿತಾ ಬಂದಿದೆ. ಆದರೂ ಸಹ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅಲ್ಲದೆ ವೈಜ್ಞಾನಿಕವಾಗಿ ಗುಡ್ಡಗಳನ್ನು ಬಗ್ದಿರೋದ್ರಿಂದ ಮಳೆಗಾಲ ಆರಂಭವಾದರೆ ಸಾಕು ಈ ರಸ್ತೆಯ ಹಲವು ಕಡೆಗಳಲ್ಲಿ ಭೂಕುಸಿತವಾಗ್ತದೆ. ಹಾಗಾಗಿ ವಾಹನ ಸಂಚಾರರು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಅನಿವಾರ್ಯವಾಗಿದೆ. ದೃಶ್ಯದಲ್ಲಿ ಗಮನಿಸೋದು ಅತಿ ಎತ್ತರ ಪ್ರದೇಶದಿಂದ ಮಣ್ಣು ಕುಸಿದು ಬರ್ತಾ ಇದೆ. ಮಣ್ಣಿನ ಜೊತೆ ಮರಗಳು ಸಹ ಬರ್ತವೆ. ಮಳೆಗಾಲ ಆರಂಭವಾದರೆ ಸಾಕು ಇಲ್ಲಿ ಭೂಕುಸಿತ ಉಂಟಾಗ್ತಿರುತ್ತೆ. ಕೆಳಗಡೆ ಸಾವಿರಾರು ವಾಹನಗಳು ಓಡಾಡ್ತಿರ್ತವೆ. ಮೇಲಿನಿಂದ ಒಂದೇ ಬಾರಿ ಮಣ್ಣು ಕುಸಿತ ಬರ್ತದೆ. ಹಾಗಾಗಿ ಅವು ವಾಹನಗಳ ಮೇಲೆ ಬೀಳುವಂತ ಒಂದು ಸಾಧ್ಯತೆಯೂ ಸಹ ಹೆಚ್ಚಾಗಿರುತ್ತದೆ. ಮೈಸೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ, ಮಳೆಗೆ ಮನೆ ಕುಸಿದು ಹಸುಗಳ ಸಾವು. ಮೈಸೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಪಿರಿಯಾಪಟ್ಟಣ ತಾಲೂಕಿನ ಅಂಕನಹಳ್ಳಿ ಗ್ರಾಮದಲ್ಲಿ ಭಾರಿ ಮಳೆಗೆ ಮನೆ ಕುಸಿದು ಹೊಟ್ಟಿಗೆಯಲ್ಲಿದ್ದ 3 ಹಸುಗಳು ಮೃತಪಟ್ಟಿದೆ. ಮುಷ್ತಾಕ್ ಅಹಮದ್ ಅನ್ನೋರಿಗೆ ಸೇರಿದ ಮನೆ ಇದಾಗಿದೆ. ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 100 ಅಡಿ ಭರ್ತಿಯಾದ KRS ಡ್ಯಾಂ ಹಲವು ವರ್ಷಗಳ ಬಳಿಕ ಮೇನಲ್ಲೇ ಹಳೆ ಮೈಸೂರು ಭಾಗದ ಜೀವನಾಡಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವ ಕೃಷ್ಣರಾಜಸಾಗರ ಜಲಾಶಯ 100 ಅಡಿಗೆ ಭರ್ತಿಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ಹಲವು ವರ್ಷಗಳ ಬಳಿಕ ಮೇ ತಿಂಗಳಲ್ಲೇ 100 ಅಡಿ ಭರ್ತಿಯಾಗಿದೆ. ಕಳೆದ 4 ದಿನದ ಹಿಂದೆ 89 ಅಡಿಗೆ ಇತ್ತು. ಇದರಿಂದ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗುತ್ತೆ ಎಂಬ ಆತಂಕ ಇತ್ತು. KRS ಡ್ಯಾಂಗೆ ಭಾರಿ ಪ್ರಮಾಣದ ಒಳಹರಿವು ಇದ್ದು 4 ದಿನಕ್ಕೆ 11 ಅಡಿ ನೀರು ಭರ್ತಿಯಾಗಿದೆ. ಇದೇ ರೀತಿ ಮಳೆ ಬಂದ್ರೆ ಜೂನ್ 2ನೇ ವಾರದಲ್ಲಿ ಡ್ಯಾಂ ಸಂಪೂರ್ಣ ಭರ್ತಿಯಾಗುವ ಸಾಧ್ಯತೆ ಇದೆ. ಕಳೆದ 4 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ KRS ಅಣೆಕಟ್ಟೆಯ ಒಡಲು 100 ಅಡಿ ಭರ್ತಿ ಆಗಿರುವಂಥದ್ದು. ನಾನಿದೀಗ KRS ಅಣೆಕಟ್ಟೆ ಬಳಿ ಇದ್ದೀನಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ KRS ಅಣೆಕಟ್ಟೆಯ ಹಿನ್ನೀರಿನ ಪ್ರದೇಶದಲ್ಲಿ ನಾವಿರುವಂಥದ್ದು. ಸುತ್ತಲೂ ಗಮನಿಸಬಹುದಾಗಿದೆ, ನೀರಿನ ರಾಶಿ ಕಂಗೊಳಿಸ್ತಾ ಇರುವಂಥದ್ದು. ಕಳೆದ ವಾರದ ಹಿಂದೆಷ್ಟೇ ಕೂಡ ಕೇವಲ 89 ಅಡಿ ಅಷ್ಟೇ ಕೂಡ KRS ಅಣೆಕಟ್ಟೆಯಲ್ಲಿ ನೀರಿತ್ತು. ಆದರೆ ಕಳೆದ 4 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣನ ಆರ್ಭಟದ ಹಿನ್ನೆಲೆಯಲ್ಲಿ KRS ಅಣೆಕಟ್ಟೆಗೆ 25,000ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಒಂದು ದಿನ ನೀರು ಬಂತು. ಅದಾದ ಬಳಿಕವಾಗಿ 12,000, 16,000, 18,000 ಈ ರೀತಿಯಾದಂತಹ ಒಳಹರಿವಿನ ಪ್ರಮಾಣ ಬಂದಂಥ ಸಂದರ್ಭದಲ್ಲಿ ಇದೀಗ 100 ಅಡಿ ಸಂಪೂರ್ಣವಾಗಿ KRS ಅಣೆಕಟ್ಟೆ ಭರ್ತಿ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದಿನ ದಿನಗಳು ಕೂಡ ಉತ್ತಮವಾಗಿ ಮಳೆ ಬೀಳುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ವರ್ಷ KRS ಅಣೆಕಟ್ಟೆ ಭರ್ತಿ ಆಗುವಂತಹ
ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಭಾಗದ ರೈತರಿಗೆ ಮತ್ತು ಜನರಲ್ಲೂ ಕೂಡ ಮಂದಹಾಸ ಮೂಡಿದೆ. ನಿರಂತರ ಮಳೆಗೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದಿದೆ. ರಂಗೇಗೌಡ ಸಾಕಮ್ಮ ಅನ್ನೋರಿಗೆ ಸೇರಿದ ಮನೆ ಇದಾಗಿದ್ದು ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಂದು ಭಾಗದಲ್ಲಿ ಗೋಡೆ ಕುಸಿದ್ರಿಂದ ಬಚಾವಾಗಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ವೃದ್ಧ ದಂಪತಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಉಡುಪಿ ಜಿಲ್ಲಾದ್ಯಂತ ಮಳೆ ಅಬ್ಬರ. ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ವಿಸ್ತರಣೆ. ಕರಾವಳಿ ಪ್ರದೇಶದಲ್ಲಿ ವರ್ಷಧಾರೆ ಮುಂದುವರೆದಿದ್ದು ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ವಿಸ್ತರಣೆ ಆಗಿದೆ. ಜಿಲ್ಲೆಯ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಎಂದಿನಂತೆ ನಡೆದಿದೆ. ಉಡುಪಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಕಾರ್ಕಳ, ಹೆಬ್ರಿಯಲ್ಲಿ ದಾಖಲೆ ಮಳೆಯಾಗಿದೆ. ಸ್ವರ್ಣ ನದಿ ತುಂಬಿ ಹರಿತಾ ಇದೆ. ಪಶ್ಚಿಮ ಘಟ್ಟಗಳ ತಪ್ಪಲಿನ ಮಳೆಯಿಂದ ಕರಾವಳಿಯ ನದಿಗಳ ಮಟ್ಟ ಹೆಚ್ಚಾಗಿದೆ. ಮುಂದಿನ 4 ದಿನ ಭಾರೀ ಮಳೆಯ ನಿರೀಕ್ಷೆ ಇದೆ. ರೆಡ್ ಅಲರ್ಟ್ ವಿಸ್ತರಣೆ ಆಗಿದೆ. ಇನ್ನು ಉಡುಪಿಯ ಉದ್ಯಾವರದಲ್ಲಿ ದಾಖಲೆಯ ಮಳೆ ಆಗಿದೆ. ಉದ್ಯಾವರ ಗ್ರಾಮ ವ್ಯಾಪ್ತಿಯ 237 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಸರಾಸರಿ 100 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ. ನದಿ ಪಾತ್ರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ತಾ ಇದೆ. ಹವಾಮಾನ ಇಲಾಖೆ ಜನರಿಗೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದೆ. ಅಕ್ಷರಶಃ ಉಡುಪಿ ಜಿಲ್ಲೆಗೆ ಮುಂಗಾರಿನ ಹೊಡೆತ ಬೀಳ್ತಾ ಇದೆ. ಉಡುಪಿಯಲ್ಲೇ ಅತಿ ಹೆಚ್ಚು ಮಳೆ ಬಿದ್ದಿರುವಂಥದ್ದು ಉದ್ಯಾವರದಲ್ಲಿ. ಸುಮಾರು 240 ಮಿಲಿಮೀಟರ್ ಕೆಲವೇ ಗಂಟೆಗಳಲ್ಲಿ ಸಂಜೆಯಿಂದ ಬೆಳಗ್ಗೆ 6 ಗಂಟೆಯ ನಡುವೆ ಬಿದ್ದಿರುವಂತಹ ವಿಪರೀತ ಮಳೆ. ಆ ಮಳೆಯ ಪ್ರಮಾಣದಲ್ಲಿ ನದಿ ಎಷ್ಟರ ಮಟ್ಟಿಗೆ ತುಂಬಿಕೊಂಡಿದೆ ಅನ್ನೋದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ನಾವು ಇದು ಉದ್ಯಾವರ ಪಾಪನಾಶಿನಿ ಹೊಳೆಯ ಸುತ್ತಮುತ್ತಲ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಒಂದು ನಡುಗಡ್ಡೆಗಳು ಅಲ್ಲಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಬ್ರಿಡ್ಜ್ ಕಾಮಗಾರಿಯ ಸಂದರ್ಭ ಅಲ್ಲಿ ಮಣ್ಣನ್ನು ಹಾಕಲಾಗಿತ್ತು. ಅಲ್ಲೆಲ್ಲ ನಡುಗಡ್ಡೆ ನಿರ್ಮಾಣ ಆಗಿದೆ. ಆ ಮನೆಗಳು ಮತ್ತು ಆ ಕಟ್ಟಡದ ಎದುರು ಭಾಗ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಕಳೆದ ಬಾರಿ ಆಗಸ್ಟ್ ತಿಂಗಳಲ್ಲಿ ವಿಪರೀತವಾದ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಈ ಥರದ ವಾತಾವರಣ ನಿರ್ಮಾಣ ಆಗಿತ್ತು. ಅಂದರೆ ಸುತ್ತಮುತ್ತ ಇರುವಂತಹ ಸಾವಿರಾರು ಮನೆಗಳು ಕೂಡ ಒಂಥರದ ಆತಂಕದಲ್ಲಿ ಇರುವಂಥದ್ದು. ಇಲ್ಲಿಯ ಸುತ್ತಮುತ್ತಲ ವಾತಾವರಣ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ತೇವೆ. ನಾವು ನೋಡ್ಬೋದು, ನಾವು ನಿಂತಿರೋ ಜಾಗ ಮಾತ್ರ ರಸ್ತೆ, ಸುತ್ತಲೂ ಕೂಡ ನದಿ ಆವರಿಸಿಕೊಂಡಿರುವಂಥದ್ದು. ನಡುಗಡ್ಡೆಯ ಮಾದರಿಯಲ್ಲಿ ಅಂದರೆ ತೋಟಗಳಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇದೇ ಥರ ಮುಂದುವರೆದ್ರೆ ಈ ಮನೆಗಳಿಗೂ ಕೂಡ ನೀರು ಬರ್ತದೆ ಅನ್ನುವಂಥದ್ದು. ಅದರ ಜೊತೆಗೆ ಅವರು ಫಿಶಿಂಗನ್ನು ಮತ್ತು ಮರಳು ತೆಗೆಯುವುದನ್ನೇ ಇಲ್ಲಿ ಒಂದು ಜೀವನ ಕ್ರಮವಾಗಿ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ನದಿಗಳಲ್ಲೇ ಈ ದೋಣಿಗಳನ್ನು ಬಿಟ್ಟು ಎಲ್ಲರೂ ಕೂಡ ಮನೆಯನ್ನು ಸೇರ್ಕೊಂಡಿದ್ದಾರೆ. ಭಾರೀ ಮಳೆಗೆ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ರಸ್ತೆಗೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ವಿಜಯ್ ಕಾಪಿಕಾಡ್ ರಸ್ತೆಯಲ್ಲಿ ಬುಡ ಸಮೇತ ಮರ ಧರೆಗೆ ಉರುಳಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆ ಅಬ್ಬರ ಜೋರಾಗಿತ್ತು. ಅವಾಂತರಗಳು ಮುಂದುವರೆದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.